ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿತಿನ್. ಸವಿ ನೆನಪು ಸಂಚಿಕೆ 13ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗಾಗಲೇ ನಿಮ್ಮೆಲ್ಲರಿಗೂ ಒಂದು ಇನ್ವಿಟೇಷನ್ ಅಂತ ಬಂದಿರಬೇಕು ಸರ್ ಕಡೆಯಿಂದ. ಏನಪ್ಪ ಅದು ಅಂದರೆ ಜನರಲ್ ಬಾಡಿ ಮೀಟಿಂಗ್ ಇನ್ವಿಟೇಷನ್. ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಅಶ್ವಥ್ ಕಲಾಭವನದಲ್ಲಿ ನಡೆಯುತ್ತೆ. ನೋಡಿ, ಯಾವುದೇ ಒಂದು ಸಂಸ್ಥೆ ಆಗಲಿ ಅಥವಾ ಒಂದು ಟ್ರಸ್ಟ್ ಅಂತ ಬಂದಾಗ ನಾವು ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಪ್ರತಿ ವರ್ಷ ಕೂಡ ಜನರಲ್ ಬಾಡಿ ಮೀಟಿಂಗ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಗಾನ ಸಂಭ್ರಮ ಟ್ರಸ್ಟ್ ರಿಜಿಸ್ಟರ್ಡ್ ಟ್ರಸ್ಟ್. ಹಾಗಾದರೆ ನೀವೆಲ್ಲ ಅಂದ್ಕೊಳ್ಬೋದು, ನಾನು ಯಾಕೆ ಬರಬೇಕಿಲ್ಲಿ, ಏನಿರುತ್ತೆ ನನಗೆ, ಇದರಿಂದ ನನಗೇನಾದರೂ ಉಪಯೋಗ ಆಗುತ್ತಾ? ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ಈ ಎಪಿಸೋಡ್ ನಿಮ್ಮ ಮುಂದೆ. ಇಷ್ಟು ವರ್ಷ ಇಷ್ಟು ದಿನಗಳು ನಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅದನ್ನು ನಿಮ್ಮ ಮುಂದೆ ತಂದು ತೋರಿಸ್ತಾ ಇದ್ದೀವಿ. ಅದೇ ಥರ ಮುಂದೆ ಏನೆಲ್ಲ ಕಾರ್ಯಕ್ರಮಗಳು ಮಾಡಬಹುದು, ಏನೆಲ್ಲ ಈವೆಂಟ್ಸ್ ಆರ್ಗನೈಸ್ ಮಾಡ್ಬೋದು ಅಂತ ನೀವೆಲ್ಲರೂ ಕೂಡ ಐಡಿಯಾ ಕೊಡ್ಬೋದು. ಅದನ್ನು ನಾವು ಎಲ್ಲಿ ಬಳಸ್ಕೋಬೋದು? ಖಂಡಿತ ಬಳಸ್ಕೊಳ್ತೀವಿ. ಪ್ಲೀಸ್ ಬಿ ಅ ಪಾರ್ಟ್ ಆಫ್ ಅವರ್ ಜನರಲ್ ಬಾಡಿ ಮೀಟಿಂಗ್ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇದೊಂದು ಒಳ್ಳೆ ಅವಕಾಶ ಎಲ್ಲರನ್ನೂ ಮೀಟ್ ಮಾಡುವಂಥದ್ದು. ಟ್ರಸ್ಟಿಗಳು ಆಗ್ಬೋದು, ಮೆಂಬರ್ಸ್ ಆಗ್ಬೋದು. ಆ್ಯಂಡ್ ನಿಮ್ಮೆಲ್ಲರಿಗೂ ಕ್ಲಾಸಸ್ ಸೇರ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕ್ಲಾಸಸ್ ಎನ್ರೋಲ್ ಆಗ್ಬೋದು. ಆ್ಯಂಡ್ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದೊಂದು ಒಳ್ಳೆಯ ಅವಕಾಶ. ಯಾಕಪ್ಪ ಅಂತ ಹೇಳಿದ್ರೆ, ನೀವು ಕೂಡ ನಮ್ಮ ಗಾನ ಸಂಭ್ರಮ ಮೆಂಬರ್ ಆಗಿ ಒಂದು ಒಳ್ಳೆಯ ಅವಕಾಶ. ಸೊ ದಯವಿಟ್ಟು ಬನ್ನಿ. ಹಾಗಾದರೆ ನೋಡೋಣ ಈ ಎಪಿಸೋಡು ಜನರಲ್ ಬಾಡಿ ಮೀಟಿಂಗ್ ಏನಿದೆ ಅಂತ. ಧನ್ಯವಾದಗಳು. ಗಾನ ಸಂಭ್ರಮ, ಒಲವಿನ ಗಾನ ಸಂಭ್ರಮ, ಗಾನ ಸಂಭ್ರಮ, ಗಾನ ಸಂಭ್ರಮ, ಗಾನ ಸಂಭ್ರಮ. ಬಡತನ ಸಿರಿತನ ಭೇದವಿಲ್ಲದೆ ಈಜುವ ಸ್ನೇಹದ ಹೊಳೆಯಲಿ, ಬಡತನ ಸಿರಿತನ ಭೇದವಿಲ್ಲದೆ ಈಜುವ ಸ್ನೇಹದ ಹೊಳೆಯಲಿ, ಹಿರಿಯರ ಹಿರಿತನ ನಮಗೆ ಮಾದರಿ, ಹಿರಿಯರ ಹಿರಿತನ ನಮಗೆ ಮಾದರಿ, ನಡೆಯುವ ಒಂದೇ ಹಾದಿಯಲಿ, ನಡೆಯುವ ಒಂದೇ ಹಾದಿಯಲಿ. ಗಾನ ಸಂಭ್ರಮ, ಸ್ನೇಹದ ಗಾನ ಸಂಭ್ರಮ, ಗಾನ ಸಂಭ್ರಮ, ಗಾನ ಸಂಭ್ರಮ, ಸ್ನೇಹದ ಗಾನ ಸಂಭ್ರಮ. ಕನ್ನಡ ನಾಡಿಗೆ ಗಾನ ಸಂಭ್ರಮ ಹೊಸ ಉಲ್ಲಾಸವ ತರಲಿ.